ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ನಾನು ಇವತ್ತು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗೋಕ್ಕೆ ಅಂದರೆ ವಿಜಯನಗರದಲ್ಲಿರುವಂತಹ ನಮ್ಮ ಲಿಂಗಾಯತ ಸಮುದಾಯ ಭವನ ಏನಿದೆ, ಅಲ್ಲಮ್ಮ ಪ್ರಭು ಸಮುದಾಯ ಭವನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ 3 ರಿಂದ 9 ತನಕ ಇಲ್ಲಿ ಆ್ಯಕ್ಚುಲಿ ಧನುರ್ಮಾಸ ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಕಾಶಿ ಜಗದ್ಗುರುಗಳು ಬರ್ತಾರೆ ಇಲ್ಲಿಗೆ ಆ್ಯಂಡ್ ಅವ್ರು ನಡೆಸ್ಕೊಡ್ತಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ. ಬೆಳಗ್ಗೆ ಇಲ್ಲಿ ಆತ್ಮಲಿಂಗ ಏನೋ ಒಂದು ಇದೆ, ಅದು ಪೂಜೆನ ನಡೆಸ್ಕೊಡ್ತಾರೆ, ಮಹಾಲಿಂಗಾಭಿಷೇಕ ಎಲ್ಲ ಆಗುತ್ತೆ. ಸೊ ಅದಲ್ದಲ್ಲೇ ಸಾಯಂಕಾಲದ ಹೊತ್ತು ಆಶೀರ್ವಚನ ಮಾಡ್ತಾರೆ. ಸೊ ಇದನ್ನ ನೋಡಬೇಕು ಅಂದರೆ ಇಲ್ಲಿಗೆ ಬರಬೇಕು. ಸೊ ಇಲ್ಲಿ ಲಿಂಗಾಯತ ಸಮುದಾಯ ಸಮಾಜದವರು ಇದನ್ನ ಆ್ಯಕ್ಚುಲಿ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಸತಿ ಬಂದಿದ್ದೀನಿ ಇಲ್ಲಿ ಆ್ಯಂಡ್ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಬಂದ್ರೂ ಇಲ್ಲಿ ಊಟ ಮತ್ತು ತಿಂಡಿ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಅದಲ್ದಲ್ಲೇ ಇಲ್ಲೇ ಆ್ಯಕ್ಚುಲಿ ನೋಡಿ ಈ ಥರ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೀವು ಲಿಂಗಾಯತರ ಆದರೆ ಸೊ ಲಿಂಗನ ಎಲ್ಲಿ ಛತ್ರಾಸ ಬಿಡಿಸೋದು ಅಂತ ಅಂದರೆ ಇಲ್ಲಿ ಬಂದರೆ ಇಲ್ಲಿ ಬಿಟ್ಕೊಡ್ತಾರೆ. ಆ್ಯಂಡ್ ಇಲ್ಲಿ ಬುಕ್ಸು ಮತ್ತು ಈ ಥರ ನಮ್ಮ ರುದ್ರಾಕ್ಷಿ ಮಾಲೆ, ಅದು ಇದು ವಿಭೂತಿ ಎಲ್ಲ ಇಲ್ಲೇ ಸಿಗತ್ತೆ. ಸೊ ಇಲ್ಲಿಗೆ ಬಂದರೆ ನಿಮಗೆ ಏನು ಬೇಕೋ ಅದೆಲ್ಲ ಸಿಗತ್ತೆ. ಸೊ ಇದು ಆ್ಯಕ್ಚುಲಿ ಧನುರ್ಮಾಸದಲ್ಲಿ ಮಾಡ್ತಾರೆ ಅಸೋಸಿಯೇಷನಿಂದ. ಆ್ಯಂಡ್ ಇಲ್ಲಿಗೆ ಬಂದರೆ ತುಂಬ ವಿದ್ವಾಂಸರು ಮತ್ತು ಮಠಾಧೀಶರು ಎಲ್ಲರೂ ಇಲ್ಲಿ ಬಂದು ಅವರ ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ ಅದನ್ನ ನಡೆಸ್ಕೊಡ್ತಾರೆ. ಸೊ ಇಲ್ಲಿ ಕಾಶಿ ಜಗದ್ಗುರುಗಳು ಬರ್ತಾರೆ, ಅವರು 9 ದಿನ ಇದ್ದುಬಿಟ್ಟು ಎಲ್ಲ ಪೂಜೆ ಇದು ಎಲ್ಲ ನಡೆಸ್ಕೊಡ್ತಾರೆ. ಸೊ ಇವತ್ತು ನಾವೇನಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಮಾವ ಆ್ಯಕ್ಚುಲಿ ಏನು ಒಂದು ಸಿದ್ಧಾಂತ ಶಿಖಾಮಣಿ ಬುಕ್ ಇದೆ, ಅದನ್ನ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಆಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಮತ್ತೆ ಈ ಸತಿ ಏನೋ ಒಂದು ಲಿಂಗಾಷ್ಟಕಂ ಇದೆ, ಅದನ್ನು ಸಹ ಮಾಡಿಕೊಟ್ಟಿದ್ದಾರೆ. ಸೊ ಆಡಿಯೋ ಕ್ರೆಡಿಟ್ಸ್ ನಮ್ಮ ಮಾವಂಗೆ ಹೋಗುತ್ತೆ. ಹಾಗಾಗಿ ಅವರಿಗೆ ಒಂದು ಗುರು ರಕ್ಷಾ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಸ್ವಾಮಿಗಳಿಂದ ಒಂದು ಆಶೀರ್ವಚನ ಮತ್ತೆ ಆಶೀರ್ವಾದ ಸಿಗತ್ತೆ. ಸೊ ಅದನ್ನ ನೋಡಕ್ಕೆ ಬಂದಿದೀವಿ. ಸೊ ಏನೇನಾಗತ್ತೆ, ಹೆಂಗ ಮಾಡ್ತಾರೆ ನೋಡೋಣ ಬನ್ನಿ. ಉಪಾಧ್ಯಕ್ಷರಾದಂತಹ ಶ್ರೀ ಎಂ.ಕೆ. ಆಶೀರ್ವಾದ ಮಾಡಬೇಕೆಂದು ಜಗತ್ ಶ್ರೀ ಗುರುವ್ಯೋ ನಮಃ ಅರಹೋ. ಎಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು. ಪ್ರತ್ಯಕ್ಷೇ ಗುರು ರೂಪೇಣ ವರ್ತತೆ ಭಕ್ತಿ ಸಿದ್ಧಯೇನು. ಅಂದರೆ ಶಿವನು ಮಾಯಾಶಕ್ತಿ ವಿಶಿಷ್ಟನಾಗಿರುವುದರಿಂದ ಅವನು ಯಾರ ಕಣ್ಣಿಗೂ ಪ್ರತ್ಯಕ್ಷನಾಗಲಾರ. ಆದರೆ ಭಕ್ತರ ಭಕ್ತಿಯನ್ನು ಸ್ವೀಕರಿಸಲು ಗುರುಗಳ ರೂಪದಲ್ಲಿ ಅವತರಿಸುತ್ತಾನೆ. ಆದ್ದರಿಂದ ಗುರುವೇ 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಪಾದಾರವಿಂದಗಳಿಗೆ
ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಂದಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಮಲೆಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳು ಇವರು ಶಿವಗಂಗಾ ಕ್ಷೇತ್ರದ ಮೇಲನಗವಿ ವೀರಸಿಂಹಾಸನ ಸಂಸ್ಥಾನ ಮಠದ ಗುರುಗಳು, ಹಾಗೆ ಬೆಂಗಳೂರಿನ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜನಕಲ್ಯಾಣ ಪ್ರತಿಷ್ಠಾನವು ಪೂಜೆ ಹಾಗೂ ಜಗದ್ಗುರುಗಳ ಆಧ್ಯಾತ್ಮಿಕ ಆಶೀರ್ವಚನದೊಂದಿಗೆ ಸಿದ್ಧಾಂತ ಶಿಖಾಮಣಿಯ ಪಾರಾಯಣವನ್ನು ಆಯೋಜಿಸಿಕೊಂಡು ಬಂದಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯು ನಿನ್ನೆಯಷ್ಟೇ ಆಯಿತು. ಆ ಕಾರ್ಯಕ್ರಮದ 2ನೇ ದಿನವಾದ ಇಂದು ಸಹ ನಾವು ಅತ್ಯಂತ ವಿಚಾರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಗದ್ಗುರುಗಳವರಿಗೂ ಎಲ್ಲ ಹರಚರ ಗುರುಮೂರ್ತಿಗಳವರಿಗೂ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರಿಗೂ ನೆರೆದ ಸದ್ಭಕ್ತರಿಗೂ ಗಾನವೃಂದ ತಂಡಕ್ಕೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ಶುಭ ಸಂಜೆಯ ಶುಭ ಸಮಾರಂಭಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಬರಲಿ ಒಂದು ಜೋರಾದ ಚಪ್ಪಾಳೆ ಈ ಸಂಸ್ಥಾನಕ್ಕೆ. ಜಗದ್ಗುರು ಶ್ರೀ ಪ್ರಣವ್ ಜಯಲಿಂಗಪ್ಪನವರಿಂದ ಇವರು ತಮ್ಮ ವೇದಘೋಷದಿಂದ ಈ ಸಭಾಂಗಣಕ್ಕೆ ಮತ್ತಷ್ಟು ದೈವಿ ಕಳೆಯನ್ನು ನೀಡಿದಂತಹ ನಾದಭಾಸ್ಕರ ವೇದಮೂರ್ತಿ ಶಿವಶಂಕರ ಶಾಸ್ತ್ರಿ ಮತ್ತು ತಂಡದವರಿಗೆ ಪೂರಕವಾದ ತುಂಬಿದ ಕೊಳದಂತಹ ವಿದ್ವಾಂಸರು ವಿನಯವಂತರಾಗಿರುತ್ತಾರೆ. ಯಾವ ವ್ಯಕ್ತಿ ಸರಳವಾಗಿ ವಿನಯವಂತರಾಗಿರುತ್ತಾರೋ ಅವರು ಜೀವನದಲ್ಲಿ ಪೂರ್ಣ ಪ್ರಮಾಣದ ಸಾಕ್ಷಾತ್ಕಾರ ಧೀಮಂತ ವ್ಯಕ್ತಿತ್ವ ಹೊಂದಿರುವ ಪ್ರತಿಷ್ಠಾನದ ಸಂಪಾದಕ ಮಂಡಳಿಯ ಸದಸ್ಯರಾದಂತಹ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿ ಅವರಿಂದ ಮಾಸದಲ್ಲಿ ಕಾಶಿ ಜಗದ್ಗುರುಗಳ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದು ಇಂದು ಈ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಶ್ರೀಮತ್ ಕಾಶಿ ಜ್ಞಾನಸಿಂಹಾಸನ whatever I should take care of ಗೊತ್ತಿಲ್ಲ. okay bro. ಸಂಮಂತ್ರಿ ಹೌದಾ? ಯಡಿಯೂರಪ್ಪನ ಮಗ ಅಂತೆ. ವೀರಸಿಂಹಾಸನ ಸಂಸ್ಥಾನ ಮಠಾಧ್ಯಕ್ಷರಾಗಿರ್ತಕ್ಕಂಥ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಶಿಕಾರಿಪುರ ಕ್ಷೇತ್ರದ ಶಾಸಕರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ PY ವಿಜಯೇಂದ್ರ ಅವರೇ, ಮತ್ತೆ ಇಂದಿನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಪೋಷಕ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂತಹ BS ಪರಮಶಿವಯ್ಯನವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಉಮಾದೇವಿ ಉಮಾಶಂಕರ್ ಅವರೇ, ಮತ್ತೆ ನಮ್ಮ ಪೋಷಕ ಮಂಡಳಿ ಮತ್ತು ಸಂಪಾದಕ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳ ಗಣ್ಯಮಾನ್ಯರೇ, ವೇದಿಕೆ ದಯಮಾಡಿ ವಿದ್ಯಾರ್ಥಿಗಳು ಹಿಂದೆ ಮಾತನಾಡಬಾರದು. ಇದು ಆಧ್ಯಾತ್ಮಿಕ ಪ್ರವಚನ ಮಾಲೆ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂತಹದ್ದು. ಇದು ಕಾಲೇಜು ಕಾರ್ಯಕ್ರಮವಲ್ಲ. ನೀವು ಗದ್ದಲ ಮಾಡೋದಕ್ಕೆ ದಯಮಾಡಿ ಗಂಭೀರವಾಗಿ ಕೂತ್ಕೊಳ್ಬೇಕು ವಿದ್ಯಾರ್ಥಿಗಳು. ನಿನ್ನೆ ಹಾಗೆ ಮಧ್ಯ ಮತ್ತೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶಿಕಾರಿಪುರ ಕ್ಷೇತ್ರದ ಶಾಸಕರು
ಬಿಜೆಪಿಯ ರಾಜ್ಯಾಧ್ಯಕ್ಷರು ಯುವ ಮುಖಂಡರು ಆಗಿರ್ತಕ್ಕಂತಹ ಶ್ರೀ PY ವಿಜಯೇಂದ್ರ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ನಂಜುಂಡೇಶ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪೋಷಕ ಮಂಡಳಿ ಅಧ್ಯಕ್ಷರ ಹಿರಿಯರು ಆಗಿರ್ತಕ್ಕಂತಹ ಶ್ರೀ PS ಪರಮಶಿವಯ್ಯನವರನ್ನ ಮತ್ತೆ ನಮ್ಮ ಸಂಸ್ಥಾನದ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಸದಸ್ಯರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಗುರು ರಕ್ಷೆಯನ್ನ ಸ್ವೀಕರಿಸೋದಕ್ಕೆ ದಯಮಾಡಿಸಿರ್ತಕ್ಕಂತಹ ಖ್ಯಾತ ಸಂಗೀತ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀ PV ಶ್ರೀನಿವಾಸ್ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಸೋಮಶೇಖರ್ ಆರಾಧ್ಯ ಅವರು ಕೂಡ ಇಂದಿನ ಗುರು ರಕ್ಷಾ ಪೂರ್ವಕ ಆಶೀರ್ವಾದವನ್ನ ಜಗದ್ಗುರುಗಳಿಂದ ಸ್ವೀಕರಿಸ್ತಾ ಇದ್ದೀನಿ. ಷಡಸ್ಥಲ ಬ್ರಹ್ಮ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ನಮಗೆಲ್ಲರಿಗೂ ತಿಳಿಸುತ್ತಾರೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನವಿದ್ದಯೇ ಶಿವಾಯ ಬ್ರಹ್ಮಣೇ ನಮಃ. ಪಂಚಾನನ ತಮದ್ಭೂತ ಪಂಚಾಕ್ಷರ ಮನೋಪಮಾನ್. ಈ ಜಗತ್ತಿನಲ್ಲಿ ಯಾವುದಾದ್ರೂ ಧರ್ಮಕ್ಕಿದ್ರೆ ಅದು ವೀರಶೈವ ಧರ್ಮಕ್ಕೆ ಮಾತ್ರ ಅನ್ನುವಂಥ ಮಾತನ್ನು ಎಲ್ಲರೂ ಹೊರಗಿನ ದೇಹವನ್ನು ನೋಡಿ ಆ ದೇಹಕ್ಕೆ ಸಂಸ್ಕಾರ ಮಾಡುವಂತಹ ತ್ರಿವಿಧ ಲಿಂಗಾಷ್ಟಕ ಅಂತ ತಿಳ್ಕೊಂಡು ಹೇಳಿ ನಿಮ್ಮ ಕೈಯೊಳಗೆ ಕೊಟ್ಟಿದ್ದಾರೆ. ನೀವೆಲ್ಲ ಅನ್ಕೋಬಹುದು ಸಂಸ್ಕೃತ ಎಷ್ಟು ಕಷ್ಟ ಅಂತ ತಿಳ್ಕೊಂಡು ಹೇಳಿ. ಸನ್ನಿದೇವರು ಬರೆದಂತಹ ಸಂಸ್ಕೃತ ಪದ್ಯಗಳನ್ನು ನೀವು ಓದಿಬಿಟ್ರೆ ಕನ್ನಡಕ್ಕಿಂತಲೂ ಕೂಡ ಸರಳ ರೀತಿಯೊಳಗೆ ಸಂಸ್ಕೃತವನ್ನು ಬರೆದು ನಮ್ಮ ಕೈ ಕೊಟ್ಟಂತವರು ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು. ನಿಮಗೆ ಆಶ್ಚರ್ಯ ಆಗಬಹುದು, ಮಹಾಸನ್ನಿಧಿಯವರು ಸಂಸ್ಕೃತ ಶ್ಲೋಕಗಳನ್ನು ಬರೆಯುವುದರಲ್ಲಿ ಸಿದ್ಧ. ಸೂಕ್ಷ್ಮ ಪ್ರಾಣ ಶರೀರ ಈ ಲಿಂಗದ ಧಾರಣೆಯಿಂದಾಗುವಂತಹ ಮಹತ್ವ ಹಾಗೂ ಇದರಿಂದ ನಮ್ಮೆಲ್ಲರ ಕಲ್ಮಶಗಳು ಹೇಗೆ ದೂರವಾಗುವುದು ಎಂಬುದನ್ನು ಅತ್ಯಂತ ಸವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ವಿಭೂತಿಪುರ ಮಠದ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರಿಗೆ ಗೌರವಪೂರ್ಣವಾದ ಧನ್ಯವಾದಗಳೊಂದಿಗೆ ಈಗ ಲೋಕಾರ್ಪಣೆ ನಡೆಸಿಕೊಡುತ್ತಾ ಇದ್ದಾರೆ ಶಿಕಾರಿಪುರದ ಶಾಸಕರಾದಂತಹ ಮತ್ತು ಬಿಜೆಪಿ ಅಧ್ಯಕ್ಷರಾದಂತಹ ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ PY ವಿಜಯೇಂದ್ರ ರವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು. ಅರೇನಾದಲ್ಲಿ ನಾನು ಎಡಿಟ್ ಮಾಡಿದ್ದೆ. ಆಗಮ ಕೀರ್ತಿತ ಮಾತ್ಮಸುಲಿಂಗ ಮೇಡಮ್ ಅವರು ನನ್ನ ಪರಿಚಯ ಮಾಡಿಕೊಡ್ತಾ ಎಲ್ಲ ವಿಚಾರನೂ ಚೆನ್ನಾಗೇ ಹೇಳಿದ್ರು, ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ಸುಖ ಸಂಸಾರ ಅಂತ ಹೇಳೋದು ಪದ ಸೇರಿಸಿದ್ರು. ನಿಜ ಹೇಳ್ತಾರೆ, ರಾಜ್ಯದ ಅಧ್ಯಕ್ಷ ಆದ್ಮೇಲೆ ನಮ್ಮ ಮೇಡಮ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಶುರುವಾಗಿದೆ. MLA ಆಗೋಕ್ಕೂ ಮುಂಚೆ, ಅಧ್ಯಕ್ಷ ಆಗೋಕ್ಕೂ ಮುಂಚೆನೇ ಚೆನ್ನಾಗಿದ್ದು ಸ್ವಲ್ಪ ಮನೆ ಕೈಗೆ ಸಿಗ್ತಾ ಇದ್ರು.
ಈಗ MLA ಆದ್ಮೇಲೆ ರಾಜ್ಯಾಧ್ಯಕ್ಷ ಆದ್ಮೇಲೆ ಕೈಗೆ ಸಿಗ್ತಲ್ಲ ಅಂತ ನಮ್ಮ ಮೇಡಮ್ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದೊಂದು ಸ್ಮಾಲ್ ಕರೆಕ್ಷನ್ ಮಾಡಿದ್ವಿ ನಾವು ಪಂಚಾಯತ್. ಜಗದ್ಗುರು ವಿಶ್ವರಾಜ್ಯ ಜನಕಲ್ಯಾಣ ಪ್ರತಿಷ್ಠಾನ ಈ ಒಂದು ಪ್ರತಿಷ್ಠಾನದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಶ್ರೀ 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 1008 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ವಿಭೂತಿಪುರ ಧನ್ಯವಾದಗಳೊಂದಿಗೆ ಅವರಿಗೆ ಗುರುಗಳಿಂದ ಆಶೀರ್ವಾದ. ಈ ಸಭೆಯಲ್ಲಿನ ಅರಿಯನ್ನು ದೊಡ್ಡದಾಗಿರದೇ ಇರುತ್ತದೆ. ಹೀಗೆ ತಮ್ಮ ಕೀರ್ತಿ ಪತಾಕೆಯನ್ನು ಎಲ್ಲೆಡೆ ಹರಡುವಂತಾಗಲಿ ಎಂದು ನಾನು ಎಲ್ಲರ ಪರವಾಗಿ ಹಾರೈಸುತ್ತಾ ಅವರಿಗೆ ಅಭಿಮಾನವಾಗಿ ಧನ್ಯಗಳನ್ನು ಸಲ್ಲಿಸುತ್ತಾ ಬರಲಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಸಾಧಕರಿಗೆ ಸನ್ಮಾನವೆಂದರೆ ಶಾಲು ಪೇಟ ಕಳಿಸಿ ಫಲಪುಷ್ಪ ನೀಡುವುದಲ್ಲ, ಅದಕ್ಕೆ ಬದಲಾಗಿ ಕಳಕಳಿ ಪ್ರಾರ್ಥನೆ ಮಾಡಿದ್ದೇನೆ. ಹಾಗೂ ಶ್ರೀ ಸೋಮಶೇಖರ್ ಆರಾಧ್ಯರವರಿಗೆ ಜಗದ್ಗುರುಗಳಿಂದ ಗುರುರಕ್ಷೆ. ಹಾಗೆ ಇಂದು ತಮ್ಮ ಸುಮಧುರ ಕಂಠದಿಂದ ಗಾನಸುದಿಯನ್ನು ಹರಿಸಿದಂತಹ ನಾದಭಾಸ್ಕರ ವೇದಮೂರ್ತಿ ಶಿವಶಂಕರ ಶಾಸ್ತ್ರಿಯರವರಿಗೂ ಸಹ ಗುರುಗಳಿಂದ ಹಾಗೆ ನಾಗಚಂದ್ರಿಕಾ ಭಟ್ರವರು ಸಹ ಗುರುಗಳ ರಕ್ಷೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತೇನೆ. ಇವರು ಗುರುಗಳ ಲಿಂಗಾಷ್ಟಕದಲ್ಲಿ ಸುಮಧುರವಾಗಿ ಹಾಡಿದಂತಹ ಇವರು ಗುರುಗಳಿಂದ ರಕ್ಷಣೆ ಸ್ವೀಕರಿಸಬೇಕು ಅಂತ ನಾನು ಕೇಳಿಕೊಳ್ತೀನಿ. ಈಗ ಗುರುರಕ್ಷೆ ಆಗ್ತಾ ಇರೋರು ತಾವೆಲ್ಲ ಕೇಳಿದ ಹಾಗೆ ಲಿಂಗಾಷ್ಟಕ ಶೀಲ ಎಲ್ಲ ಕೇಳಿದ್ರಲ್ಲ, ಅದರ ಸಂಗೀತ ಸಂಯೋಜಕರು, ಅದರ ನಿರ್ಮಾಪಕರು, ಜೊತೆಗೆ ಅದರ ಗಾಯಕಿಯರು ಕೂಡ ಇಲ್ಲಿ ಬಂದಿದ್ದಾರೆ. ಜಗದ್ಗುರು ಮಹಾಸ್ವಾಮಿಯವರಿಂದ ಆಶೀರ್ವಾದ. ನಮ್ಮ ಮುಂದಿನ ಕಾರ್ಯಕ್ರಮ ಸಿದ್ಧ ನಾದಭಾಸ್ಕರ ವೇದಮೂರ್ತಿ ಶಿವಶಂಕರ ಶಾಸ್ತ್ರಿಯವರು ಗುರುಗಳಿಂದ ताम ब्रह्मचरणी शंभो प्रणमामि परम शिवा. आदि जगद्गुरु ರೇಣುಕಾದಿ ಇಷ್ಟೆಲ್ಲ ಭಸ್ಮದ ಬಗ್ಗೆ ಹೇಳ್ತೀರಿ, ಬಾಗಲದಲ್ಲಿ ಒಂದು ಭಸ್ಮ ಇಡ್ಸಕ್ಕೆ ಏನಾಗೈತಿ ನಿಮಗೆ ಅಂತ. ಅವನ್ ಸಿಟ್ಟು ಒಳ್ಳೇದೇ. ನಾನು ಹೇಳಿದೆ, ನಮ್ಮ ಸಮಾರಂಭಕ್ಕೆ ಬರೋರು ಬಾಗಲದೊಳಗೆ ಬರೆಸ್ಕೊಂಡು ಮತ್ತೆ ಗಳಿಸ್ಕೊಂಡು ಅಂತ ಹೋಗುವಂತ ಆಗಬಾರ್ದು, ಮನೆಯಿಂದನೇ ಧರಿಸ್ಕೊಂಡು ಬರುವಂತ ಅನ್ನೋ ಕಾರಣಕ್ಕಾಗಿ ನಾವು ಭಸ್ಮ ಇಟ್ಟಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದೇವೆ. ಇವತ್ತು ನಿಮಗೆ ಚಕ್ಕಳೆ ಹೊಡಿತೇವೆ, ನಾಳೆ ಕ್ಲೀನ್ ಗೋಳಾಗಿ ಮನೆಗೆ ಬರ್ತೀವಿ. Thank you.
ಏನು ನೀವು ವ್ಯರ್ಥವನ್ನು ಖರ್ಚು ಮಾಡದೇನೆ, ಏನು ವೆಚ್ಚವನ್ನು ಭರಿಸದೇನೆ ನಿಮ್ಮೊಳಗೆ ನಿಮ್ಮ ಮಾಡುವ ಮೂಲಕವಾಗಿ ನಿಮ್ಮ ಆತ್ಮೋದ್ಧಾರ ಮಾಡುವಂತ ಯಜ್ಞಗಳನ್ನ ಜಪಕರ್ಮ ತಪಕರ್ಮ ಜಪೋಧ್ಯಾನಂ ಜ್ಞಾನಂ ಚೈತ್ಯಾನುಪೂರ್ವಕಂ ಅನ್ನುವಂತ 5 ಯಜ್ಞಗಳನ್ನ ಕುರಿತು ಜಗದ್ಗುರು ರೇಣುಕಪ್ಪ ತಿಳಿಸ್ತಕ್ಕಂಥದ್ರೆ ಅಂತ ಪಂಚಯಜ್ಞಗಳು ಯಾವ ಸ್ವರೂಪದಲ್ಲಿ ಇರ್ತಾವೆ ಅನ್ನೋದ್ರ ಬಗ್ಗೆ ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ ಆಶೀರ್ವಚನದಲ್ಲಿ ಶಿವಪಂಚಯಜ್ಞಗಳನ್ನ ಕುರಿತು ತಮ್ಮ ಆಶೀರ್ವಚನ ಕೈಪಾಲಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ತಿಳಿಸ್ತಾ, ಬೇರೆ ಕಾರ್ಯಕ್ರಮಗಳಲ್ಲಿ ಜಗದ್ಗುರು ಶ್ರೀ ಜಗದ್ಗುರು ವಿಶ್ವಾರಾಧ್ಯ ಜನಕಲ್ಯಾಣ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿರುವ ಧನುರ್ಮಾಸದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಧರ್ಮ ವೇದಿಕೆಯಿಂದ ಸುಂದರವಾದ ಪ್ರಾಸ್ತಾವಿಕ ಪ್ರವಚನವನ್ನು ಮಾಡಿರುವ ಸೊ ಪ್ರೋಗ್ರಾಮ್ ಎಲ್ಲ ರೆಡಿ ಅಂತೆ, ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ ನಡೆಯುತ್ತೆ. ಬಟ್ ನಮಗೆ ಲೇಟ್ ಆಗ್ತಿದೆ, ನಮ್ಮ ಮಕ್ಕಳಿಗೆ ಸ್ಕೂಲ್ ಇದೆ ನಾಳೆ. ಸೊ ಹಾಗಾಗಿ ನಾವು ಹೊರಟಿದ್ದೀವಿ. ಸೊ ಇಲ್ಲಿ ಪ್ರಸಾದ ಏನಿದೆ ನಮಗೆ ಒಂದು ಸ್ಪೆಷಲ್ ಆಗಿ ಪಾಪ ಅರೇಂಜ್ ಮಾಡಿ ಕೊಟ್ಟರು. ಸೊ ಪ್ರೋಗ್ರಾಮ್ ಆದಮೇಲೆ ಎಲ್ಲರಿಗೂ ಇಲ್ಲಿ ಫ್ರೀ ಊಟ ಪ್ರೊವೈಡ್ ಮಾಡ್ತಾರೆ ಎವ್ರಿ ಡೇ. ಸೊ ಈವನ್ ಪೊಲಿಟಿಷಿಯನ್ಸ್ ಎಲ್ಲ ಇಲ್ಲಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಲಿಂಗಾಯತರ ಬಗ್ಗೆ, ಲಿಂಗಾಯತರ ಕಮ್ಯುನಿಟಿ ಬಗ್ಗೆ ಎಲ್ಲ ತಿಳ್ಕೋಬೇಕು, ಕಾಸ್ಟಿನ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂದರೆ ಇಂಥ ಪ್ರೋಗ್ರಾಮ್ಸ್ಗೆಲ್ಲ ನಾವು ಬಂದರೆ ಎಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ. ಸೊ ಪ್ರೋಗ್ರಾಮ್ ಇನ್ನೂ ನಡೀತಾ ಇದೆ. ನನಗೆ ಹೋಗೋಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಇಲ್ಲಿಂದ ಮನೆಗೆ ಹೋಗಿ ಮನೆ ಕೆಲಸ ಮುಗಿಸಿ ಎಲ್ಲ ಮಲಗ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಸೊ ಎನಿವೇಸ್ ನಿಮಗೂ ಇಂಟ್ರೆಸ್ಟ್ ಇದ್ರೆ, ಸೊ 3rd ಇಂದ 9th ತನಕ ನಡೀತಾ ಇದೆ. ಸೊ ನೀವು ಯಾವಾಗಾದ್ರೂ ಬೆಳಗ್ಗೆ ಹೊತ್ತಾದ್ರು ಅಥವಾ ಸಾಯಂಕಾಲ ಹೊತ್ತಾದ್ರು ಆ್ಯಂಡ್ ಇಲ್ಲಿ ನೀವು ಲಿಂಗಗಳನ್ನೆಲ್ಲ ಈ ಥರ ಮಾಡಿಸ್ಕೋಬಹುದು. ಸೊ ತುಂಬಾ ಚೆನ್ನಾಗಿತ್ತು. ವೆರಿ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.